ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವತ್ತು ರಾತ್ರಿ ಅಡುಗೆ ರೊಟ್ಟಿ ಆ್ಯಂಡ್ ಅಕ್ರಿಕಿ ಪಲ್ಯ, ಸ್ವಲ್ಪ ಬದನೆಕಾಯಿ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಪಲ್ಯನೆಲ್ಲ ನೀಟಾಗಿ ಹೆಚ್ಕೊಂಡು, ನೀಟಾಗಿ ಸಣ್ಣಗೆ ಕಟ್ ಮಾಡಿಕೊಂಡು, ನೀಟಾಗಿ ತೊಳ್ಕೊಬೇಕು. ತೊಳ್ಕೊಂಡಾದಮೇಲೆ ಒಂದು ಬಾಣಲಿಲಿ ಎಣ್ಣೆ, ಜೀರಿಗೆ, ಸಾಸಿವೆ ಎಲ್ಲ ಹಾಕಿ ಚೆನ್ನಾಗಿ ಎಣ್ಣೆ ಕಾದಾದಮೇಲೆ ಚೆನ್ನಾಗಿ ಬೆಳ್ಳುಳ್ಳಿ ಎಲ್ಲ ಹಾಕಬೇಕು. ಬೆಳ್ಳುಳ್ಳಿ ಜಾಸ್ತಿ ಇದ್ದಷ್ಟು ತುಂಬ ಚೆನ್ನಾಗಿರುತ್ತೆ. ಅಕ್ಕರಕ್ಕಿ ಪಲ್ಯ ಅಂತ ನಾನು ಇವತ್ತು ಪಲ್ಯ ಮಾಡ್ತಾ ಇರೋದು. ಇದು ತುಂಬ ರುಚಿಯಾಗಿರುತ್ತೆ. ತಿನ್ನೋದಕ್ಕೆ ಸ್ವಲ್ಪ ಕಹಿ ಇರುತ್ತೆ, ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಕ್ಕರಕ್ಕಿ ನಮ್ಮೂರಲ್ಲಿ ಬುಧವಾರ ಸಂತೆ ಆಗುತ್ತಲ್ವ, ಆವಾಗ ತೊಗೊಂಡು ಬಂದಿರೋದು. ಫ್ರಿಜ್ಜಲ್ಲಿಟ್ಟು ಇವತ್ತು ಮಾಡ್ತಾಯಿದ್ದೀನಿ. ಇದು ನೋಡೋಕ್ಕೆ ಇಷ್ಟು ಕಾಣಿಸುತ್ತೆ, ಆದರೆ ಸ್ವಲ್ಪ ಆಗುತ್ತೆ. ಅದು ಒಬ್ರಿಗೆ ಮಾತ್ರ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಪಲ್ಯ. ತಿನ್ನಬೇಕು, ಒಂದು ಸಾರಿ ರೂಢಿ ಆಯಿತು, ಅಭ್ಯಾಸ ಆಯಿತು ಅಂದರೆ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು. ಸಿಂಪಲ್ಲಾಗಿ ಮಾಡೋರು ಬೆಳ್ಳುಳ್ಳಿ ಅಷ್ಟೇ ಹಾಕಿ ಮಾಡೋರು ಮಾಡ್ತಾರೆ. ನಾನು ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡು ಪಲ್ಯ ಮಾಡ್ತಾಯಿದ್ದೀನಿ. ನಾನು ಇದೇ ಫಸ್ಟ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ. ಅಂದರೆ ಮಾಡಿದ್ದನ್ನ ತಿಂದಿದ್ದೆ, ಬಟ್ ನಾನು ಮಾಡಿರಲಿಲ್ಲ. ಇವತ್ತು ನಾನು ನನ್ನ ಮನೇಲಿ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಅದು ಬೆಳ್ಳುಳ್ಳಿ, ಈರುಳ್ಳಿ ಚೆನ್ನಾಗಿ ಬೆಂದಾದಮೇಲೆ ಉಪ್ಪು, ಖಾರ, ಅರಿಶಿಣ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಅರಿಶಿಣ, ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ಅಲ್ವಾ, ಹಾಗಾಗಿ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೊಂಡು ಪಲ್ಯ ಮಾಡ್ಕೋಬೋದು. ನಮ್ಮ ಮನೆಯವರಿಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು, ಸೊ ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿ ಹಾಕಿ, ಹಾಕೋರು ಶೇಂಗಾ ಪುಡಿನೂ ಹಾಕ್ತಾರೆ. ನಾನು ಸ್ವಲ್ಪ ಹಾಕಿದ್ದೆ ಶೇಂಗಾ ಪುಡಿ ಹಾಕಿ ಇನ್ನೂ ಸ್ವಲ್ಪ ಡೀಪಾಗಿ ಫ್ರೈ ಮಾಡಿಕೊಂಡೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಹೇಳಿದ್ನಲ್ಲ ಮುಂಚೆ, ಸ್ವಲ್ಪ ಕಹಿ ಅನಿಸಿದ್ರು ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಉತ್ತರ ಕರ್ನಾಟಕದಲ್ಲಿ ಅಂದರೆ ಈ ಅಕ್ಕರಕ್ಕಿ ಪಲ್ಯ ಕೆಲವ್ರಿಗೆ ಗೊತ್ತು, ಕೆಲವ್ರಿಗೂ ಗೊತ್ತಿಲ್ಲ. ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ಈ ಥರ ಅದೆಲ್ಲ ಡೀಪ್ ಫ್ರೈ ಆದಮೇಲೆ ನಾನು ಸೊಪ್ಪನ್ನ ಹಾಕಿದೆ. ಅಕ್ಕರಕ್ಕಿ ಪಲ್ಯ ಹಾಕಿ ಸ್ವಲ್ಪ ಬೆನ್ನಿಸ್ಬಿಟ್ರೆ ಆಯಿತು. ಸೇಮು ಪಲ್ಯ ನಾವು ಹೇಗೆ ತಾಳಿಸ್ತೀವೋ ಅದೇ ಥರ ತಾಳಿಸಿದರೆ ಆಯಿತು. ನೀರು ಅದೆಲ್ಲ ಏನೂ ಹಾಕಬಾರ್ದು. ಚೆನ್ನಾಗಿ ಎಣ್ಣೆಲೇ ಫ್ರೈ ಆದಮೇಲೆ ಪಲ್ಯ ರೆಡಿ ಆಯಿತು. ನೋಡಿ, ಅದು ನೋಡೋಕ್ಕೆ ಎಷ್ಟೊಂದು ಕಾಣಿಸ್ತು. ಈ ಪಲ್ಯ ಅದು ಎಣ್ಣೆಲಿ ಕರಗಾದಮೇಲೆ ಇಷ್ಟೇ ಆಗೋದು, ಒಬ್ರಿಗೆ ಮಾತ್ರ ಆಗೋದು. ಅದರ ಜೊತೆಗೆ ಸ್ವಲ್ಪ ಬದನೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಆ ಕಡೆ ಪಲ್ಯ ಎಲ್ಲ ರೆಡಿ ಆಗೋಯಿತು, ಅಕ್ಕರಕ್ಕಿ ಪಲ್ಯ. ಈ ಕಡೆ ಸ್ವಲ್ಪ ಬದನೆಕಾಯಿ ಮಾಡೋಣ ಅಂತ ಅಂದ್ಕೊಂಡು ಈರುಳ್ಳಿ, ಆಲೂಗಡ್ಡೆನ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಈರುಳ್ಳಿ, ಆಲೂಗಡ್ಡೆ ಸ್ವಲ್ಪ ಬೆಂದಾದಮೇಲೆ ನಾನು ಬದನೆಕಾಯಿ ಹಾಕಿದರೆ ಆಯಿತು ಅಂತ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಬಿಟ್ಟೆ. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಡೀಪ್ ಫ್ರೈ ಆದರೆ ಚೆನ್ನಾಗಿರುತ್ತೆ ಅಲ್ವಾ. ಸ್ವಲ್ಪ ನಾನು ಮಾಡೋದೇ ಸ್ವಲ್ಪ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಆಮೇಲೆ ಬದನೆಕಾಯಿ ಹಾಕ್ಕೊಂಡೆ. ಬದನೆಕಾಯಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಾದಮೇಲೆ ನಾನು ಲಾಸ್ಟಿಗೆ ಟೊಮೊಟೊ ಹಾಕೋದು. ಟೊಮೊಟೊ ಎಲ್ಲ ಹಾಕಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಹಾಕಿ ಇನ್ನೂ ಸ್ವಲ್ಪ ಫ್ರೈ ಮಾಡಿಕೊಂಡು, ನಿಮಗೆಷ್ಟು ಅಳತೆಯಲ್ಲಿ ನೀರು ಬೇಕೋ ಅಷ್ಟು ಅಳತೆಯಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಬದನೆಕಾಯಿ ಪಲ್ಯನೂ ರೆಡಿ ಆಗೋಯಿತು. ಇದೇನು ಮಾಮೂಲಿ, ಎಲ್ಲರೂ ಮಾಡೇ ಮಾಡ್ತಾರೆ, ಅದರಲ್ಲಿ ಏನು ಸ್ಪೆಷಲ್ ಇಲ್ಲ. ಇವತ್ತಿನ ಅಡುಗೆ ಹೀಗಿತ್ತು. ಇನ್ನೂ ರೊಟ್ಟಿ ಮಾಡಬೇಕು, ಸೊ ಹಾಗಾಗಿ ಇನ್ನೂ ಸ್ವಲ್ಪ ಲೇಟಾಗಿ ಮಾಡಿದರೆ ಆಯಿತು ಅಂತ ನಾನು ಪಲ್ಯ ರೆಸಿಪೀಸ್ನ ಅಷ್ಟೇ ಶೇರ್ ಮಾಡಿಕೊಂಡೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ನ ನೋಡಿ. ಮೋನೋಗೆ ಇನ್ನೂ ಸ್ವಲ್ಪ ಹತ್ತಿರದಲ್ಲಿದ್ದೀನಿ, ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ತುಂಬ ಜನ ಹೇಳ್ತಿದ್ರು, ವಿಡಿಯೋಸ್ ಮಾಡಿ, ಯಾಕೆ ವಿಡಿಯೋಸ್ ಮಾಡ್ತಾಯಿಲ್ಲ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ನಿಮಗೆ, ವಿಡಿಯೋಸ್ ಮಾಡಿ ಬಿಡಬೇಡಿ ಅಂತ ಹೇಳಿದರು. ಕೆಲವು ಸಂದರ್ಭಗಳು ಹಾಗಿರ್ತವೆ, ವಿಡಿಯೋ ಮಾಡೋಕ್ಕಾಗಲ್ಲ. ಆದಷ್ಟು ವಿಡಿಯೋ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನನ್ನ ವಿಡಿಯೋಸ್ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.